ನೀವು ಮಾತಾಡಿ ಸದರ್. ನಾನು ಇಲ್ಲಿ ನೀವು ಅರೆಸ್ಟ್ ಮಾಡಬೇಕು ಅಂತಿದ್ರೆ ದಯಮಾಡಿ ನಾನು ಮೊದಲೇ ಎದಿಕೊಡು ನಾಕ್ ಕೊಡ್ತೀನಿ. ನಮ್ಮ ಹುಡುಗರಿಗೆ ಯಾರಿಗೆ ತೊಂದರೆ ಕೊಡ್ಬೇಕು ಮಾಡ್ಬೇಕಾ ನನ್ನ ಮಾಡ್ರಿ. ನೀವು ಎಷ್ಟು ದಿನ ಬೇಕಾದ್ರೂ ಒಳಗಿಟ್ಕರಿ, ನನ್ನ ಮೇಲೆ ಯಾವ ಕೇಸ್ಗಳನ್ನ ಹಾಕ್ರಿ, ನೀವು ಏನ್ ಯಾಕೆ ಮಾಡ್ರಿ, ನಂದೇನು ಅಭ್ಯಂತರ. ಆದ್ರೆ ನನ್ನ ಕಾರ್ಯಕರ್ತರಿಗೆ ನಾನು ನಂಬಿರ್ತಕ್ಕಂಥ ಯುವಕರು ಏನಾದ್ರು ನೀವು ಬಗ್ಗು ಬಡಿಬೇಕಂತ ತಿಳ್ಕೊಂಡು ಏನಾದ್ರು ಅಧಿಕಾರಿಗಳು ಅನ್ಕೊಂಡಿದ್ರೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥದಕ್ಕೆ ನಾವೇನ್ಪಂತಾರೆ ಇಲ್ಲಿ ಬಂದಿರ್ತಕ್ಕಂಥ. ನೀವೇನ್ ಎನ್ಕ್ವೈರಿ ಮಾಡ್ತೀರಿ ಮಾಡ್ರಿ ಸರ್. ನನಗೆ ಏನ್ಪಂತಂದ್ರೆ ನಮ್ಮ ಹುಡುಗರ ಮೇಲೆ ಏನ್ಪಂದ್ರೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಕಾರಣ ಬೇಕು. ಅಲ್ಲೇ ಮಾಡೋದ್ರಾಗ ಏನ್ಪಂತಂದ್ರೆ ನಿಮ್ ಕಾನೂನಾಗಿತ್ತು ಅಂತಂದ್ರೆ ನೀವು ರೈಟಿಂಗ್ನಾಗ ಕೊಡ್ರಿ. ನಮ್ಮ ಅಧಿಕಾರಿಗಳು ಯಾರು ಏನ್ಪಂತ ನನ್ನ ಹುಡುಗರ ಮೇಲೆ ಏನ್ಪಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲೇ ಮಾಡ್ಯಾರ ಅವ್ರಿಗೆ ಏನ್ಪಂತಂದ್ರೆ ಶಿಸ್ತು ಕ್ರಮ ನೀವು ಜರುಗಿಸ್ಬೇಕು. ಅಲ್ಲಿವರೆಗೂ ನಾನು ಪೊಲೀಸ್ ಸ್ಟೇಷನ್ ಮುಂದೆ ನಾನು ಹೋಗಂಗ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಹುಡುಗರು ಏನಪ್ಪಂತಂದ್ರೆ ಮುಖ್ಯಮಂತ್ರಿಗಳು ಬಂದಾಗ ಮಾಡಿದ್ದು ಸತ್ಯ, ನೀವು ಕೇಸ್ ಮಾಡಿರಿ ಸತ್ಯ. ನಾನು ಊರಾಗಿಲ್ಲ ಆದ್ರೂ ನನ್ನ ಮೇಲೆ ಕೇಸ್ ಮಾಡಿರಿ ಓಕೆ, ನಂದೇನು ಅಭ್ಯಂತರ ಇಲ್ಲ. ನಾನು ಮಾಡೋದಕ್ಕೆ ಏನಪ್ಪಂತ ನಿಮ್ಗೆ ನಾನು ಕಾಮೆಂಟು ಮಾಡಲ್ಲ. ನನಗೆ ನನ್ನ ಹುಡುಗರು ಏನಪ್ಪಂದ್ರೆ ಪೊಲೀಸ್ ಸ್ಟೇಷನ್ ತಂದು ಹಗಲ ರಾತ್ರಿ ಏನಪ್ಪಂತಂದ್ರೆ ಮ್ಯಾನ್ ಹ್ಯಾಂಡಲ್ ಮಾಡಿ ಬೂಟ್ಲಿ ಹೊಡೆಯೋದು, ಬೆಲ್ಟಿಲಿ ಹೊಡೆಯೋದು, ಬಾಯಾಗಿ ಬಂದು ಕಿಡೋದು, ನನ್ನ ಮನೆ ಮುಂದೆ PSI ಅಂತ 2 ಗಂಟೆ ತಂದು ತಿರುಗಾಡೋದು, ಉತ್ತರ ಬೇಕು. ಮಾತಾಡಿ ಸರ್, ಮಾತಾಡಿ 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 ಅವ್ರು ಏನ್ ಆಕ್ಷನ್ ಮಾಡ್ತಾರೆ ಮಾಡಿ ಸರ್, ಮಾಡಿ ಸರ್, ಮಾಡಿ 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 ಏನು ಕೇಳಿ ಸರ್, ಕೇಳಿ. ನಾನು ಹೇಳಿದ್ದೀನಲ್ಲ, ಇಲ್ಲ ಇಲ್ಲ ಸರ್. ಈಗ ನನಗೆ ಅನ್ಯಾಯ ಸರ್, ಒಂದ್ ನಿಮಿಷ ಕೇಳಿ ಸರ್. ನನಗೆ ಅನ್ಯಾಯ ಆಗದಂತ ತಿಳ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಕೇಳಿ. ರೇಲಿನೇ ಎದ್ದು ಹೊಲ ಅಂತಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತಂದ್ರೆ ಬಾಯಾಗ ಬೂಟಿಟ್ಟು ಬಂದಕ್ಕಿಟ್ಟು ನೀವು ಹೊಡಿತೀರಂತಂದ್ರೆ ಏನಂತ ಅಪರಾಧ ಮಾಡಿರ್ತಕ್ಕಂಥ ಯಾಕೆ ಏನಪ್ಪಂತಂದ್ರೆ ಈ ಹುಡುಗರನ್ನ ಏನಪ್ಪಂತಂದ್ರೆ ಈ ರೀತಿ ಅಂತ ಹಿಂಸೆ ಕೊಡ್ಲಕ್ಕ ನೀವು ಮಾತಾಡಿ ಸರ್. ನನಗ ಸರ್ ಏನ್ ಎನ್ಕ್ವೈರಿ ಮಾಡ್ತಾರೆ ಮಾಡ್ಲಿ ಮಾಡ್ಲಿ, ಬೇರೆ DSP ಎನ್ಕ್ವೈರಿ ಕೊಡ್ತಾರ. ನಾನು ಎನ್ಕ್ವೈರಿ ಮಾಡಿದ್ರೆ ಮಾಡಿ ಸರ್, ಮಾಡಿ ಮಾತಾಡ್ತೀವಿ. ಮಾಡಿ ಮಾಡಿ ನಿಮ್ದೇನ್ ಪ್ರೊಟೆಸ್ಟ್ ಕೇಳಿದ್ರೆ ಮಾಹಿತಿ ತಿಳಿಸ್ತೀವಿ. ತಿಳಿಸಿ ತಿಳಿಸಿ ಏನ್ ಎನ್ಕ್ವೈರಿ ಮಾಡ್ಕೊಂಡು ಅವ್ರ ಮೇಲೆ ಕರೆಕ್ಟ್ ತಪ್ಪಿಂತ ಬರೋದು ಸರ್. ನಿಮ್ ಎನ್ಕ್ವೈರಿ ಆಗಿ ನಮಗೆ ಅಂತಂದ್ರೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಅಂತಂದ್ರೆ ನ್ಯಾಯ ಸಿಗೋವರೆಗೂ ನಾವು ಶಾಂತ ರೀತಿಯಿಂದ ಇಲ್ಲಿ ಪಕ್ಕದಲ್ಲಿ ಬಿಟ್ಟು ನಾವು ಕೇಳ್ತೀವಿ. ಏನ್ ನಮ್ದೇನು ಅಭ್ಯಂತರ ಇಲ್ಲ, ನಮ್ದೇನು ಅಭ್ಯಂತರ ಅಲ್ಲ. ನಾವು ಕುದುರ್ತೀವಿ, ನಾವೇನ್ ಕುದುರಾಗಿಲ್ಲ ಅಂತ ತಿಳ್ಕೊಂಡು ನಿಮ್ಗೆ ಹೇಳಕತ್ತಿಲ್ಲ. ನಮ್ಗೆ ಅನ್ಯಾಯ ಆಗದ, ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥ ಅಧಿಕಾರಿಗಳ ಪರವಾಗಿ ಅಂತಂದ್ರೆ ಯಾರು ಕೆಲಸ ಮಾಡಿದ್ರೆ ಅಲ್ಲಿ ನಿಷ್ಕಾಂಕ್ಷವಾಗಿ ಅಂತಂದ್ರೆ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಅಂತಂದ್ರೆ ಕ್ರಮ ಜರುಗಿಸೋವರೆಗೂ ನಾವ್ ಇಲ್ಲೇ ಕೂಡ್ತೀವಿ. ಇದು ಆರಂಭ. ಇನ್ನು ನಮ್ಮ ರಾಜ್ಯ ನಾಯಕರಿಗೂ ನಾನು ಕರಿತೀವಿ. ನಾಳೆ ಬೆಳಗ್ಗೆ ನಮ್ಮ ರಾಜ್ಯ ನಾಯಕರನ್ನು ಕರೆದು ನಾನಂತೂ ಎಲ್ಲಿಗೂ ಹೋಗಂಗಿಲ್ಲ. ನನ್ನ ವೈದ್ಯನಿ ಒಳಗಿಡ್ಬೋದು. ಇನ್ನು ಸಾವಿರಾರು ಜನ ಏನ್ಪಂದ್ರೆ ಇಲ್ಲಿ ಬಂದು ಏನಪ್ಪಂತಂದ್ರೆ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ರೈಟ್ ಸರ್, ಆಯ್ತು ರೈಟ್. ನಾವು ಕೊಡ್ತೀವಿ ಸರ್, ನಾವು ಕೊಡ್ತೀವಿ, ನಾವು ಕೊಡ್ತೀವಿ. ಮಾತಾಡ್ಬೇಕಂತ ಹೇಳಿನಿ, ಮಾತಾಡ್ತೀವಿ. ಸುಮ್ಕೆ ನೀವು ಅಲ್ರಿ ಗೌಡ್ರು ಹೇಳಿದ್ದಾರೆ, ಅದ್ರ ಬಗ್ಗೆ SP ಸರ್ ಮಾತಾಡ್ತೀನಿ.